ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 2027ರಂದು ನಡೆಯುವ ಲಕ್ಷ್ಮೀ ಜಾತ್ರೆಯ ಜಾತ್ರಾ ಕಮಿಟಿಯ ವಿವಿಧ ಸ್ಥಾನಗಳಿಗೆ ಇವತ್ತು ಆಯ್ಕೆ ಪ್ರಕ್ರಿಯೆ ಸಂಕೇಶ್ವರ ನಗರದ ಲಕ್ಷ್ಮೀ ದೇವಸ್ಥಾನದ ಸಮುದಾಯ ಭವನದಲ್ಲಿ ಜರುಗಿದೆ. ಸತತ 1 ತಿಂಗಳಿಂದ ಅಧ್ಯಕ್ಷ ಸ್ಥಾನಕ್ಕಾಗಿ ಗುಪ್ತ ಸಭೆಗಳನ್ನು ಮಾಡಿ ಗುಂಪುಗಾರಿಕೆ ನಡೆಸಿ ಕೆಲ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಅಂತೂ ಇಂತೂ ಸಂಕೇಶ್ವರ ನಗರದ ಹಕ್ಕುದಾರರ ಪಂಚ ಕಮಿಟಿ ಹಾಗೂ ನಗರದ ಸಾರ್ವಜನಿಕ ಉಪಸ್ಥಿತಿಯಲ್ಲಿ ಯಾವುದೇ ಗಲಾಟೆ ಇಲ್ಲದೆ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಕಾರ್ಯಾಧ್ಯಕ್ಷ ಸ್ಥಾನಗಳ ನೇಮಕಾತಿ ಸರಿಯಾಗಿ ನಡೆದು ಹೋಗಿದೆ. ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ಸತತ 3 ಬಾರಿ ಲಕ್ಷ್ಮೀ ಜಾತ್ರಾ ಕಮಿಟಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ನಿಭಾಯಿಸಿದ ಹಿರಿಯರು ಆದ ನಗರದ ಲಕ್ಷ್ಮೀಪುತ್ರ ಎಂದು ಖ್ಯಾತಿ ಪಡೆದ ಅಪ್ಪಸಾಹೇಬ ಶಿರಕೋಳಿ ಅವರಿಗೆ ಈ ಬಾರಿ ಮತ್ತೆ ಅಧ್ಯಕ್ಷ ಸ್ಥಾನದ ಹುದ್ದೆ ಒಲಿದು ಬಂದಿದೆ. ಉಪಾಧ್ಯಕ್ಷರಾಗಿ ಮರಾಠ ಸಮಾಜದ ಅಧ್ಯಕ್ಷ ಮತ್ತು ಸಹಕಾರಿ ಧುರೀಣ ಅಮರ ನಲ್ವಡೆ ಅವರಿಗೆ ಬಂದರೆ ಕಾರ್ಯಾಧ್ಯಕ್ಷ ಸ್ಥಾನ ಸುನಿಲ ಪರ್ವತರಾವ್ ಅವರಿಗೆ ನೇಮಕ ಮಾಡಲಾಗಿದೆ. ಇನ್ನು ಕಾರ್ಯದರ್ಶಿ ಸ್ಥಾನಕ್ಕೆ ದೇಸಾಯಿ ಮತ್ತು ಪಾಟೀಲ ಕುಟುಂಬದ ಬೆಂಬಲಿಗರ ನಡುವೆ ಸತತವಾಗಿ 1 ಗಂಟೆಗಳ ಕಾಲ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾ ಮಾತಿನ ಚಕಮಕಿ ಕೂಡ ನಡೀತಾನೆ ಇದ್ವು. ಯಾವಾಗ ಪಾಟೀಲ್ ಮತ್ತು ದೇಸಾಯಿ ಕುಟುಂಬಗಳ ಬೆಂಬಲಿಗರ ಮಧ್ಯೆ ಮಾತಿನ ಜಟಾಪಟಿ ಶುರುವಾಯಿತು, ಯಾವಾಗ ಪರಿಸ್ಥಿತಿ ನಿಯಂತ್ರಣ ತಪ್ಪಿತೋ ಆವಾಗ ಖಾಕಿ ಪಡೆಗೆ ಮಧ್ಯಸ್ಥಿಕೆ ವಹಿಸಿ ವಾತಾವರಣ ಶಾಂತಗೊಳಿಸಬೇಕಾಯಿತು. ಯಾವಾಗ ದೇಸಾಯಿ ಮತ್ತು ಪಾಟೀಲ ಬೆಂಬಲಿಗರ ಮಧ್ಯೆ ಶಕ್ತಿ ಪ್ರದರ್ಶನ ಕೈಮೀರಿ ಹೋಯಿತು, ಆವಾಗ ಮಾತ್ರ ಕಾರ್ಯದರ್ಶಿ ಸ್ಥಾನದ ನೇಮಕಾತಿ ಜವಾಬ್ದಾರಿ ಜಾತ್ರಾ ಕಮಿಟಿ ಅಧ್ಯಕ್ಷ ಅಪ್ಪಸಾಹೇಬ್ ಶಿರಕೋಳಿ ಅವರ ಹೆಗಲ ಮೇಲೆ ಹಾಕಲಾಗಿತ್ತು. ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡ ಸಾಹುಕಾರ 2 ಬಣಗಳ ನಾಯಕರ ಸಂಧಾನ ಸಭೆ ನಡೆಸಿ ಬಳಿಕ ಸಂಕೇಶ್ವರ ನಗರದ ಸಹಕಾರಿ ಕ್ಷೇತ್ರದಲ್ಲಿ ಅನುಭವಿಗಳು ಆದ ಬಸನಗೌಡ ಪಾಟೀಲ್ ಅವರಿಗೆ ಕಾರ್ಯದರ್ಶಿ ಸ್ಥಾನ ಮತ್ತು ಉಪ ಕಾರ್ಯದರ್ಶಿಗಳಾಗಿ ರಾವ ಸಾಹಿಬ್ ದೇಸಾಯಿ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಅಪ್ಪಸಾಹೇಬ್ ಶಿರಕೋಳಿ ಅವರು ಘೋಷಣೆ ಮಾಡಿದ್ದಾರೆ. ಈ ವೇಳೆ ಸಂಕೇಶ್ವರ ನಗರದ ಎಲ್ಲ ಸಮಾಜದ ಬಾಂಧವರು, ಊರಿನ ಹಕ್ಕುದಾರರು, ಜಾತ್ರಾ ಕಮಿಟಿಯ ಮಂಡಳಿಯ ಸದಸ್ಯರು, ಗುರು ಹಿರಿಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.